ಗೇಟ್ಗಳು ತುಕ್ಕು ಹಿಡಿದಿವೆ. ಮೇಲೆತ್ತೋಕ್ಕೂ ಆಗ್ತಿಲ್ಲ, ಕೆಳಗೆ ಇಳಿಸೋಕೂ ಆಗ್ತಿಲ್ಲ. ಡ್ಯಾಮ್ ತುಂಬಿದ್ರೆ ನೀರು ಹೊರಬಿಡೋಕೂ ಆಗ್ತಿಲ್ಲ. ಇದು ತುಂಗಭದ್ರಾ ಡ್ಯಾಂನ ದುಸ್ಥಿತಿ. ತುಂಗಭದ್ರಾ ಜಲಾಶಯದ 7 ಗೇಟ್ಗಳು ಬೆಂಡ್. ಟಿಬಿ ಡ್ಯಾಂ ನಂಬಿದ್ದ 4 ಜಿಲ್ಲೆಗಳ ರೈತರಿಗೆ ಆತಂಕ. ಇದು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ತುಂಗಭದ್ರಾ ಜಲಾಶಯ. 4 ಜಿಲ್ಲೆಗಳ ರೈತರಿಗೆ ಜೀವನಾಡಿ. ಕೊಪ್ಪಳ, ಬಳ್ಳಾರಿ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಗಳ ರೈತರು ಈ ಜಲಾಶಯವನ್ನ ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಕಳೆದ ವರ್ಷವಷ್ಟೇ ಡ್ಯಾಂನ ಕ್ರಸ್ಟ್ ಗೇಟ್ 19 ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಆದ್ರೀಗ ಡ್ಯಾಂನ 7 ಗೇಟ್ಗಳು ಬೆಂಡಾಗಿರೋದು ರೈತರಲ್ಲಿ ಆತಂಕ ಮೂಡಿಸಿದೆ. ಒಟ್ಟು ಜಲಾಶಯದ ಗೇಟ್ ನಂಬರ್ 4 ಸಹಿತ 7 ಗೇಟ್ಗಳು ಈಗ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಅವು ಮೇಲೆತ್ತಕ್ಕೆ ಸಾಧ್ಯವಾಗ್ತಿಲ್ಲ. ಟಿಬಿ ಡ್ಯಾಂನ 7 ಗೇಟ್ಗಳು ಬೆಂಡಾಗಿವೆ ಅಂತ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ವರದಿ ಕೊಟ್ಟಿದೆಯಂತೆ. ಗೇಟ್ ನಂಬರ್ 4, 11, 18, 20, 24, 27 ಹಾಗೂ 28 ಸೇರಿ ಒಟ್ಟು 7 ಗೇಟ್ಗಳು ಡ್ಯಾಮೇಜ್ ಆಗಿವೆಯಂತೆ. 4ನೇ ಗೇಟನ್ನು ಸ್ವಲ್ಪ ಸಮಸ್ಯೆ ಆಗಿತ್ತು. ನಮಗೆ 4ನೇ ಗೇಟು ಸಮಸ್ಯೆ ಆಗಿತ್ತು. ಅದನ್ನು ಸ್ವಲ್ಪ ಬೆಂಡ್ ಇದೆ. ಆದರೆ ಅದು 2 ಫೀಟಿನವರೆಗೂ ಮ್ಯಾಗ ಇಳುತ್ತೆ. ಅದ್ರ ಮೇಲೆ ಇಳಕ್ಕೆ ಸಾಧ್ಯ ಇಲ್ಲ. ಅದನ್ನು ನಮಗೆ 1,50,000ಕ್ಕಿಂತ ಹೆಚ್ಚು ಇನ್ಫ್ಲೋ ನೀರು ಬಂತಂದ್ರೆ ಅಷ್ಟು ಗೇಟ್ ಎತ್ತಬೇಕಾದಂತ ಪರಿಸ್ಥಿತಿ ಇದೆ. ಇನ್ನು ಡ್ಯಾಂನ ಕ್ರಸ್ಟ್ ಗೇಟ್ಗಳನ್ನ ಬದಲಿಸುವಂತೆ ತಜ್ಞರು ವರದಿ ನೀಡಿದ್ರು. ಆದರೆ ಸರ್ಕಾರ ಗೇಟ್ ಬದಲಿಸಿಲ್ಲ. ಸದ್ಯ ಜಲಾಶಯದಲ್ಲಿ 80 ಟಿಎಂಸಿ ನೀರು ಸಂಗ್ರಹವಾಗಿದೆ. ನೀರು ಹೆಚ್ಚಾದ್ರೆ ಮತ್ತೆ ಕಂಟಕ ತಪ್ಪಿದ್ದಲ್ಲ. ಇನ್ನು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಶಾಸಕ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ. ಮತ್ತೆ ಮಳೆ ಬಂತು, ಮತ್ತೆ ಡ್ಯಾಮ್ ತುಂಬಿದೆ, ಮತ್ತೆ ಗೇಟ್ಗಳು ಬೆಂಡಾಗಿದೆ ಅಂತ ಹೇಳಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಸರ್ಕಾರ ತಲೆ ತಗ್ಗಿಸಿಕೊಳ್ಳುವಂತ ಒಂದು ವಿಚಾರ. ತುಂಗಭದ್ರಾ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಿದೆ. ಒಳಹರಿವು ಹೆಚ್ಚಾದ್ರೆ ಎಲ್ಲಾ ಗೇಟ್ಗಳನ್ನ ತೆರೆಯದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸರ್ಕಾರ ಇನ್ನಾದರೂ ಎಚ್ಚೆತ್ತು ಡ್ಯಾಂಗಳ ದುರಸ್ತಿ ಮಾಡಬೇಕಿದೆ.